ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಜಿ ಚಿನ್ ಫಸೆಂಟ. ಸ್ನೇಹಿತರೆ, ಡಾಕ್ಟರ್ ಆಗಬೇಕು ಅನ್ನೋ ನಿಮ್ಮ ಕನಸು 2026ರಲ್ಲಿ ನಿಜವಾಗಬೇಕಾ? ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೀಟ್ 2026 ಬಗ್ಗೆ, ಅಂದರೆ ಇದರಲ್ಲಿರುವಂತಹ ಅರ್ಹತೆಗಳು, ವಯೋಮಿತಿ, ಪರೀಕ್ಷಾ ಮಾದರಿ, ಸಿಲೆಬಸ್ಸು, ಅರ್ಜಿ ವಿಧಾನ, ಪ್ರಮುಖ ದಿನಾಂಕಗಳು ಮತ್ತು ಕೌನ್ಸಿಲಿಂಗ್ ಪ್ರಕ್ರಿಯೆ ಹೇಗಿರುತ್ತೆ, ಹೀಗೆ ಎಲ್ಲ ಅಂಶಗಳ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿದುಕೊಳ್ತಾ ಹೋಗೋಣ. ಅದಕ್ಕಾಗಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನೀಟ್ ಅಂದರೆ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್. ಭಾರತದಲ್ಲಿನ MBBS, BDS, BMS, BHMS, BOMS ಹಾಗೂ ಇತರೆ ವೈದ್ಯಕೀಯ ಕೋರ್ಸ್ಗಳಿಗೆ ಪ್ರವೇಶ ಪಡೆದುಕೊಳ್ಳಲು ಅಗತ್ಯವಾದ ಏಕೈಕ ರಾಷ್ಟ್ರೀಯ ಪರೀಕ್ಷೆ ಇದಾಗಿರುತ್ತೆ. ಈ ಪರೀಕ್ಷೆಯನ್ನು ನಡೆಸುವುದು NTA ಅಂದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಈ ಒಂದು ಪರೀಕ್ಷೆ ನೀವು ಬರೀಬೇಕಂದ್ರೆ ಇದರ ಒಂದು ಮಾಹಿತಿನ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ತಾ ಹೋಗೋಣ. ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಇದರ ಒಂದು ಅರ್ಹತೆಗಳು ಏನಿರುತ್ತೆ ಅನ್ನೋದ್ರ ಬಗ್ಗೆ. ನೀಟ್ 2026 ಇದನ್ನು ಬರೆಯುವಂಥ ವಿದ್ಯಾರ್ಥಿಗಳು 12ನೇ ತರಗತಿಯಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಬಯೋಲಜಿ ಅಂದರೆ PCBಯನ್ನು ತೆಗೆದುಕೊಂಡಿರಬೇಕು ಮತ್ತು ಜನರಲ್ ಕ್ಯಾಟಗರಿಯವರು 50% ನೀವು ಪಾಸ್ ಆಗಿರಬೇಕು ಮತ್ತು OBC, SC, ST ಅವರು 40% ಪಾಸ್ ಆಗಿರಬೇಕು. ಇನ್ನು PW ಕ್ಯಾಂಡಿಡೇಟ್ಸ್ ಆಗಿದ್ದರೆ 45% ನೀವು ತೆಗೆದುಕೊಂಡಿದ್ರೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಪ್ರಸ್ತುತ 2026ನೇ ಈ ಒಂದು ಶೈಕ್ಷಣಿಕ ಸಾಲಿನಲ್ಲಿ 12ನೇ ತರಗತಿಯಲ್ಲಿ ಓದುತ್ತಿರುವ ಸೈನ್ಸ್ ವಿದ್ಯಾರ್ಥಿಗಳು ಕೂಡ ಒಂದು ಅಪ್ಲಿಕೇಶನ್ ಸಲ್ಲಿಸಬಹುದು ಮತ್ತು ಆಲ್ರೆಡಿ ಪಾಸ್ ಆದಂಥ ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಪರೀಕ್ಷಾ ಪ್ಯಾಟರ್ನ್, ಅಂದರೆ ಎಕ್ಸಾಮ್ ಡೇ ಪ್ಯಾಟರ್ನ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ. ಇದು ಡೈರೆಕ್ಟಾಗಿ ಆಫ್ಲೈನ್ ಮುಖಾಂತರ ಎಕ್ಸಾಮ್ನ ಫೇಸ್ ಮಾಡುವಂಥದ್ದು. ಇದರಲ್ಲಿ ಟೋಟಲ್ ನಿಮಗೆ 200 ಪ್ರಶ್ನೆಗಳನ್ನ ಕೊಡಲಾಗಿರುತ್ತೆ. ನೀವು 180 ಪ್ರಶ್ನೆಗಳಿಗೆ ನೀವು ಆನ್ಸರ್ಸ್ನ ಮಾಡುವಂಥದ್ದಿರುತ್ತೆ. ಇದರಲ್ಲಿ ಫಿಸಿಕ್ಸ್ 50 ಮಾರ್ಕ್ಸು, ಕೆಮಿಸ್ಟ್ರಿ 50 ಮಾರ್ಕ್ಸು, ಬಯಾಲಜಿಗೆ 100 ಮಾರ್ಕ್ಸ್ಗಳು. ಇದರಲ್ಲಿ ಬಯಾಲಜಿ ಒಳಗೆ ಬಾಟ್ನಿ ಮತ್ತು ಜಿಯೋಲಜಿಗೆ 50 ಮಾರ್ಕ್ಸ್ಗಳನ್ನು ಸಪ್ರೇಟಾಗಿ ಕೊಡಲಾಗಿರುತ್ತೆ. ಪ್ರತಿ ಒಂದು ಸರಿಯಾದ ಉತ್ತರಕ್ಕೆ +4 ಮಾರ್ಕ್ಸ್ನ ಕೊಡಲಾಗುತ್ತೆ. ಪ್ರತಿ ತಪ್ಪು ಉತ್ತರಕ್ಕೆ -1 ಅಂಕವನ್ನ ಕಡಿತಗೊಳಿಸಲಾಗುತ್ತೆ. ಮುಖ್ಯವಾಗಿ ನೀವು ಹೇಳ್ಬೇಕಂದ್ರೆ NCERT 11ನೇ ಮತ್ತು 12ನೇ ತರಗತಿಯ ಪಠ್ಯಪುಸ್ತಕವನ್ನು ನೀವು ಓದಬೇಕಾಗಿರುತ್ತೆ. ಇನ್ನು ಯಾವ ರೀತಿ ಸಿಲೆಬಸ್ ನ ಅಳವಡಿಸಲಾಗಿರುತ್ತೆ ಈ ಒಂದು ಎಕ್ಸಾಮ್ ಅಲ್ಲಿ ಅಂತಂದ್ರೆ, ಫಿಸಿಕ್ಸ್ ಅಲ್ಲಿ ಮೆಕ್ಯಾನಿಕ್ಸ್, ಥರ್ಮೋಡೈನಮಿಕ್ಸ್, ಕರೆಂಟ್ ಎಲೆಕ್ಟ್ರಿಸಿಟಿ ಇರುತ್ತೆ. ಇನ್ನು ಕೆಮಿಸ್ಟ್ರಿ ಒಳಗ ಆರ್ಗಾನಿಕ್ಸ್, ಇನ್ಆರ್ಗಾನಿಕ್ಸ್, ಫಿಸಿಕಲ್ ಕೆಮಿಸ್ಟ್ರಿ ಕೂಡ ಇರುತ್ತೆ. ಇನ್ನು ಬಯಾಲಜಿ ಒಳಗ ಹ್ಯೂಮನ್ ಫಿಸಿಯಾಲಜಿ ಮತ್ತು ಜೆನೆಟಿಕ್ ಎಕಾಲಜಿಯನ್ನ ಸಬ್ಜೆಕ್ಟ್ಗಳನ್ನು ಅಳವಡಿಸಲಾಗಿರುತ್ತೆ. ಈ ಒಂದು ಅಂಶವನ್ನು ನೀವು ಕರೆಕ್ಟಾಗಿ ಓದ್ಕೊಂಡಿದ್ರೆ ನೀವು ಈ ಒಂದು ಎಕ್ಸಾಮ್ನ ಈಸಿಯಾಗಿ ಪಾಸ್ ಮಾಡಬಹುದು. ಅರ್ಜಿ ಸಲ್ಲಿಸುವಂಥ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲು ಇದರ ಆಫೀಸಿಯಲ್ ವೆಬ್ಸೈಟ್ ಆದಂಥ neet.nta.nic.in ಗೆ ಭೇಟಿ ನೀಡಬೇಕು. ಅನಂತರ ನೀವು ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ವೈಯಕ್ತಿಕ ಇನ್ಫಾರ್ಮೇಶನ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಅನಂತರ ಯೂಸರ್ ID ಪಾಸ್ವರ್ಡ್ ಮುಖಾಂತರ ಲಾಗಿನ್ ಆಗಿಬಿಟ್ಟು ನಿಮ್ಮ ವೈಯಕ್ತಿಕ ಇನ್ಫಾರ್ಮೇಷನ್ ಮತ್ತು ನಿಮ್ಮ ಕ್ಯಾಟಗರಿ ಇನ್ಫಾರ್ಮೇಷನ್ ಹಾಗೂ ಎಜುಕೇಶನ್ ಇನ್ಫಾರ್ಮೇಷನ್ಸ್ ಈ ಎಲ್ಲ ಮಾಹಿತಿಯನ್ನ ಫಿಲ್ ಮಾಡಿ ಫೈನಲ್ ಆಗಿ ನಿಮ್ಮ ಒಂದು ಫೋಟೋ, ಸಿಗ್ನೇಚರು ಮತ್ತು 10 ಬೆರಳು ಅಂದರೆ 10 ಫಿಂಗರ್ಸ್ನ ಒಂದು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅಪ್ಲೋಡ್ ಮಾಡಿ ಫೈನಲ್ ಸಬ್ಮಿಟ್ ಕೊಟ್ಟ ಮೇಲೆ ನಿಮ್ಮ ಕ್ಯಾಟಗರಿ ತಕ್ಕಂಗೆ ಫೀ ಪೇಮೆಂಟ್ನ ಪೇ ಮಾಡಿಬಿಟ್ಟು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಈ ಒಂದು ಎಕ್ಸಾಮ್ಗೆ ಯಾವ ರೀತಿ ಶುಲ್ಕವನ್ನು ನಿಗದಿಪಡಿಸಲಾಗಿರುತ್ತೆ ಅಪ್ಲಿಕೇಶನ್ ಸಲ್ಲಿಸುವುದಕ್ಕೆ ಅಂತಂದರೆ, ಜನರಲ್ ವಿದ್ಯಾರ್ಥಿಗಳಿಗೆ 1,700 ರೂಪಾಯಿ, OBC, EWS ವಿದ್ಯಾರ್ಥಿಗಳಿಗೆ 1,600 ರೂಪಾಯಿ, SC, ST, PWD ವಿದ್ಯಾರ್ಥಿಗಳಿಗೆ 1,000 ರೂಪಾಯಿಗಳನ್ನ ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ಇನ್ನು ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ, ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದ್ಬಿಟ್ಟು ಫೆಬ್ರವರಿ 8, 2026, ಎಂಡ್ ಡೇಟ್ ಬಂದ್ಬಿಟ್ಟು ಮಾರ್ಚ್ 8, 2026, ಅಂದ್ರೆ ಸುಮಾರು 1 ತಿಂಗಳವರೆಗೆ ಅವಧಿಯನ್ನ ಕೊಡಲಾಗಿದೆ. ಇದರ ಒಂದು ಎಕ್ಸಾಮ್ ಡೇಟ್ ಬಂದ್ಬಿಟ್ಟು ಮೇ 3, 2026 ರವಿವಾರ 2 ಗಂಟೆಯಿಂದ 5 ಗಂಟೆಯವರೆಗೆ ನಿಮಗೆ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಇನ್ನು ಹೀಗೆ ನೀವು ತಯಾರಿ ಮಾಡ್ಕೊಳ್ಬೇಕಂದ್ರೆ ಮಿನಿಮಮ್ ನೀವು ಒಂದು ದಿನದಲ್ಲಿ 6 ರಿಂದ 8 ಗಂಟೆಗಳ ಕಾಲ NCERT ಬುಕ್ ನ ನೀವು ಓದಬೇಕಾಗುತ್ತೆ. 6 ಗಂಟೆಗಳ ಅಭ್ಯಾಸವನ್ನ ಮಾಡಬೇಕಾಗಿರುತ್ತೆ. ಪ್ರತಿ ವಾರ ಮೋಕ್ ಟೆಸ್ಟ್ ನ ನೀವು ಅಟೆಂಡ್ ಮಾಡಬೇಕು. ಅನಂತರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಕೂಡ ನೀವು ಸಾಲ್ವ್ ಮಾಡಬೇಕು. ಆಮೇಲೆ NCERT ಸಿಲೆಬಸ್ ಬುಕ್ ನ ನೀವು ಓದಬೇಕು. ಹೀಗೆ ಹಲವಾರು ನೀವು ರೆಫರೆನ್ಸ್ ನ ನೀವು ಮಾಡಿದ್ರೆ ಆರಾಮ್ಸಾಗಿ ಈ ಒಂದು ಎಕ್ಸಾಮ್ ನ ಪಾಸ್ ಆಗಿ. ನೀಟ್ 2026 ನಿಮ್ಮ ಜೀವನದ ಒಂದು ದೊಡ್ಡ ಅವಕಾಶ. ಸರಿಯಾದ ಯೋಜನೆ, ಕಠಿಣ ಪರಿಶ್ರಮ ಮತ್ತು ನಂಬಿಕೆ ಇದ್ರೆ ನಿಮ್ಮ ಡಾಕ್ಟರ್ ಆಗುವಂತಹ ಕನಸನ್ನ ಖಂಡಿತ ನೀವು ನಿಜ ಮಾಡಬಹುದು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ನೀಟ್ ಮತ್ತು KCT ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ. ಓಕೆ ಸ್ನೇಹಿತರೆ, ಮತ್ತಷ್ಟು ಉಪಯುಕ್ತ ಮಾಹಿತಿಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.